ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮಾಧಾನ ಮಾಡ್ಕೊ ಅಂಚು, ಅಳ್ಬೇಡ. ಮಾತಾಡೆ ಅಂಚು, ಏನಾಯ್ತೆ? ಮೌನನೇ ಎಲ್ಲದಕ್ಕೂ ಉತ್ತರ ಅಲ್ಲ. ಪ್ಲೀಸ್ ಹೇಳೆ, ಏನಾಯ್ತು ಅಂತ. ಅಪ್ಪನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಕ್ಕ. ಅಂಜು, ಏನೇ ಆಯ್ತು? ಅದು ಅಕ್ಕ ಏನಿಲ್ಲ ಅಕ್ಕ. ಅಂಜು, ನೀನೇ ಕಪ್ಪನ್ ಸಾವಿಗೆ ನೀನೇ ಕಾರಣ ಅಂತ ಅನ್ಕೊಳ್ತೀಯ? ತಲೆಲ್ಲ ಥರ ಏನಾದರೂ ಯೋಚನೆ ಇದ್ರೆ ಮೊದಲದನ್ನ ತೆಗ್ದಾಕು. ಓದಿನ ಕಡೆ ಅಷ್ಟೇ ನೀನು ಗಮನ ಕೊಡು. ಅಕ್ಕ, ಇನ್ ಮುಂದೆ ನಾನು ಓದೋದಿಲ್ಲ. ಯಾಕೆ? ಅಕ್ಕ, ನಾನು ಯಾರಿಗೂ ಹೇಳಲಿಲ್ಲ ನಾಳೆ ನನಗೆ ಎಕ್ಸಾಮ್ ಇದೆ. ಆದ್ರೆ ಅಪ್ಪನ ಸಾವು ನೆನಪಿಸ್ಕೊಂಡ್ರೆ ನನಗೆ ಓದ್ಬೇಕು ಅಂತಾನೆ ಅನ್ಸ್ತಾ ಇಲ್ಲ ಅಕ್ಕ. ಈ ಮನೆ ಇಡೀ ಅಪ್ಪನ ನೆನಪುಗಳೇ ಕಾಡ್ತಾ ಇದೆ. ನನಗೇನಿರಕ್ಕ ಆಗ್ತಾ ಇಲ್ಲ ಅಕ್ಕ. ಅಂಜು, ನಿನಗೊಂದು ವಿಷಯ ಗೊತ್ತಾ? ನಾನಿವತ್ತು ಇಲ್ಲಿಗೆ ಬಂದಿರೋದೆ ನಿನ್ನ ಮತ್ತೆ ಅಮ್ಮನ ಆ ಮನೆ ಕರ್ಕೊಂಡು ಹೋಗೋದಕ್ಕೆ. ಅಂದ್ರೆ ಅಮ್ಮಂಗೆ ಇಲ್ಲಿರೋದಕ್ಕೆ ಕಷ್ಟ ಆಗುತ್ತೆ. ಕಾಲು ನೋವು ಇನ್ನೂ ಜಾಸ್ತಿ ಆಗಿದೆ ಅಮ್ಮಂಗೆ. ಅಮ್ಮಂಗೆ ನಡೆಯೋದಕ್ಕೂ ಕಷ್ಟ ಆಗ್ತಿದೆ. ನೀನು ಕಾಲೇಜ್ಗೆ ಹೋಗೋ ಹುಡುಗಿ ಬೇರೆ. ಅಪ್ಪ ನೆನಪು ದಿನ ದಿನ ಕಾಡ್ತಾನೆ ಇರುತ್ತೆ. ಆ ಪರಿಸ್ಥಿತಿಲಿ ಅಮ್ಮಂಗೆ ನಿನ್ನ ಕಡೆ ಗಮನ ಕೊಡೋದಕ್ಕಾಗಲ್ಲ. ನಿನಗೆ ಬೇರೆ ಓದೋದಕ್ಕೆ ತುಂಬ ಜಾಸ್ತಿ ಇರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ ಅಂಜು. ನೀನು ಅಮ್ಮ ಇಬ್ರು ಆ ಮನೆಗೆ ಬಂದ್ಬಿಡಿ. ಅಕ್ಕ, ನಾನು ಅಮ್ಮ ನಿಮ್ಮ ಮನೆಗೆ ಬಂದ್ರೆ ನಿಮಗೆ ಕಷ್ಟ ಆಗಲ್ವಾ? ಏನು ಅಂತ ಮಾತಾಡ್ತಿದ್ಯೆ? ನೀನು ಅಮ್ಮ ಆ ಮನೆಗೆ ಬಂದ್ರೆ ನಮಗೆಲ್ಲ ಯಾಕೆ ಕಷ್ಟ ಆಗುತ್ತೆ? ಅಕ್ಕ, ಅದಾಗಲ್ಲ ಅಕ್ಕ. ನೀನ್ ನನ್ನ ಜೊತೆ ಬರೋದಕ್ಕೆ ರೆಡಿ ಇದೆಯಾ? ಅಂಜು, ಇಲ್ಲಿ ಅಮ್ಮಂಗೆ ನಿನ್ಗೆ ಇಬ್ಬರಿಗೆ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಣೆ. ಅಪ್ಪನ ನೆನ್ಪುಗಳು ಕಾಡ್ತಾನೆ ಇರುತ್ತೆ. ಒಂದು ಸಾವಿಂದ ಹೊರಗೆ ಬರೋದಕ್ಕಾಗದೇ ಇಲ್ಲ. ಪ್ಲೀಸ್ ಅಂಜು, ನನ್ನ ಜೊತೆ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.